ಬರೋರೆ ಬರೋ. ಓ ಜಾನಿ ಅವರೇ, ಬನ್ನಿ ಬನ್ನಿ. ಏನ್ ಕರ್ತಿತ್ತು? ಬರೋರೆ, ಪಾರ್ಟಿಗೆ ಲೇಟ್ ಆಯ್ತು, ಬನ್ನಿ ಹೋಗೋಣ. ಜಾನಿ ಅವರೇ, ನಾನು ಇನ್ನೂ ಸ್ಟಡಿನೇ ಆಗಿಲ್ಲ ಅನ್ನಿ. ಬರೋರೆ, ಅದು ಸ್ಟಡಿ ಅಲ್ಲ, ರೆಡಿ. ನಾನು ಇನ್ನೂ ರೆಡಿ ಆಗೋಕೆ ಸಾನೆ ಒತ್ತಾಯ್ತದೆ. ಹೋಗಿ ನೀವು ರೆಡಿಯಾಗಿ ಬನ್ನಿ. ಗೌಡ್ರಲ್ಲಿ ಕಾಣ್ತಾನೆ ಇಲ್ಲ. ನಮ್ ಬಾವ ಆಗ್ಲಿ ಮಧುರವ್ರನ್ನ ನೋಡ್ಬೇಕು ಅಂತ ನಿಮ್ಮ ಮಟ್ಟಿಗೆ ಹೋದ್ರಲ್ಲ. ಗೌಡ್ರಿಗೆ ಸ್ವಲ್ಪನೂ ಕಾಮನ್ ಸೆನ್ಸೇ ಇಲ್ಲ. ಮನೇಲಿ ನಿಮ್ಮೊಬ್ಬರನ್ನೇ ಬಿಟ್ಟು ನಮ್ಮನೆಗೆ ಹೋಗಿ ಕೂತಿದಾರಲ್ಲ, ಎಂತ ಕಚಡ ಇರಬೇಕು. ಜಾನಿ ಅವರೇ, ನಮ್ ಬಾವಂಗ ಹಂಗೆಲ್ಲ ಬೈಬೇಡಿ. ಅವ್ರು ನನ್ನ ಬಿರ್ನೆ ರೆಡಿ ಆಗು ಅಂತಾನೆ ಹೇಳಿದ್ರು. ನಾನೇ ಹೊಸ ರೆಡಿ ಆಗೋದ್ ಲೇಟ್ ಮಾಡಿದೆ. ಅದಕ್ಕೆ ನೀವು ಹೋಗಿರಿ ಅಂತ ನಾನು ಅವ್ರನ್ನ ಕಳ್ಸಿದ್ದು. ಮಾರೋರೆ, ನೀವು ತುಂಬಾ ಇನ್ನೋಸೆಂಟ್. ಅದಕ್ಕೆ ಆ ಗೌಡ್ರ ಕಚಡ ಬುದ್ಧಿಗಳೇನು ನಿಮಗೆ ಗೊತ್ತಿಲ್ಲ. ಜಾನಿ ಅವರೇ, ಇನ್ನೊಂದ್ಸಲಿ ನಮ್ ಬಾವನ್ನ ಕಚಡ ಗಿಚಡ ಅಂದ್ರೆ ಚೆನ್ನಾಗಿರಕಿಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಹೋಗಿ ನೀವು ರೆಡಿಯಾಗಿ ಬನ್ನಿ. ನೀವು ಬರೋ ತನಕ ನಾನು ಇಲ್ಲೇ ವೇಟ್ ಮಾಡಿರ್ತೀನಿ. ನೀವು ಬಂದ್ಮೇಲೆ ಒಟ್ಟಿಗೆ ಹೋಗೋಣ. ಸರಿ, ನಾನು ಹಂಗೋಗಿ ಹಿಂಗ್ ರೆಡಿ ಆಗಿ ಬರ್ತೀನಿ. ಬರಲ್ಲ? ಮಧುರ ಅವರೇ, ಇವತ್ತು ನೀವು ಸೀರೆಯಲ್ಲಿ ಶಾನೆ ಪಸಂದ ಕಾಣಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ಗೌಡ್ರೆ, ನಾನು ಯಾಕೆ ನಿಮ್ಮ ಕಣ್ಣಿಗೆ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಿದ್ದೀನಿ? ಇದೇನು ಮಧುರ ಅವ್ರೆ, ಹಿಂಗೆ ಹೋಗ್ಬಿಟ್ರಿ. ತಾಜ್ ಮಹಲ್ ಯಾಕೆ ಚಂದ ಕಂಡದ್ದು ಹೇಳಿ? ನೋಡಕ್ಕೆ ಚಂದಾಗದೆ, ಅದಕ್ಕೆ ಚಂದ ಕಾಣುತ್ತೆ. ನೀವು ಅಷ್ಟೇ ನೋಡಕ್ಕೆ ಚಂದಾಗಿದ್ದೀರಿ, ಅದಕ್ಕೆ ಚಂದ ಕಾಣ್ತಿದ್ದೀರಿ. ಗೌಡ್ರೆ, ನಾನು ಯಾಕೆ ನಿಮ್ಮ ಕಣ್ಣಿಗೆ ಇಷ್ಟೊಂದು ಸುಂದರವಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಹೇಳಿ? ಯಾಕಂದ್ರೆ ನೀವು ನನ್ನ ತುಂಬ ಪ್ರೀತಿಸ್ತಿದ್ರ, ಅದಕ್ಕೆ. ಮಧುರ ಅವರೇ, ಕೊನೆಗೂ ನಾನು ಪ್ರೀತಿ ಮಾಡೋ ವಿಷಯ ನಿಮ್ಗೆ ಗೊತ್ತಾಗೋಯ್ತಾ? ಮಾಡಿದ್ನೆಲ್ಲ ಮಾಡಿಬಿಟ್ಟು ಸುಮ್ಮನಿದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡಿದ್ದೀರಾ? ಗೌಡ್ರ, ನೀವು ಮಾಡಿದಲ್ಲ ನ್ಯಾಯನಾ? ನಾನೇನು ಮಾಡಿದ್ವಿ ಮಧುರ ಅವರೇ? ಎಲ್ಲ ಅರೇಂಜ್ಮೆಂಟ್ಸು, ಪಾರ್ಟಿ ಖರ್ಚನ್ನ ನೀವೇ ಮಾಡಿ ಏನು ಮಾಡದೇ ಇರೋ ಥರ ಸುಮ್ಮನೆ ಕೂತಿದ್ದೀರಾ? ಮಧುರ ಅವ್ರೆ, ಇದೆಲ್ಲ ನಾ ಮಾಡಿಲ್ಲ, ಅಣ್ಣಪ್ಪನವ್ರೆ ಮಾಡ್ದದು ಅನ್ನಿ. ಸುಮ್ಮನೆ ಸುಳ್ಳು ಹೇಳ್ಬೇಡಿ ಗೌಡ್ರೆ. ಇಷ್ಟೊಂದು ಗ್ರ್ಯಾಂಡಾಗಿ ಪಾರ್ಟಿ ಆರ್ಗನೈಸ್ ಮಾಡೋಕ್ಕೆ ಜಾನಿ ಕೆಪಾಸಿಟಿ ಎಲ್ಲಿದೆ? ಇದನ್ನೆಲ್ಲ ಮಾಡಿದ್ದು ನೀವೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೂ ಮಧುರ ಅವರೇ, ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತ ಅಣ್ಣಪ್ಪನವ್ರಿಗೆ ಮಾತು ಕೊಟ್ಟಿದ್ದೀಯನ್ನಿ. ಅದಕ್ಕೆ ಹೇಳೋದು ನಿಮ್ಮ ಮನಸ್ಸು ತಿಳಿ ನೀರಿನಂತೆ ಅಂತ. ಈಗಲೂ ನೋಡಿ, ಇದನ್ನೆಲ್ಲ ಮಾಡಿದ್ದು ನಾನೇ ಅಂತ ನೀವು ಒಪ್ಕೋತಾನೇ ಇಲ್ಲ. ಮಧುರ ಅವರೇ, ನಾವು ಮಾಡ್ದದನ್ನ ನಮ್ಮ ಮುಂಸ್ತವರು ಯಾವತ್ತೂ ಹೇಳ್ಕೊಂಡಿಲ್ಲ, ಅದಕ್ಕೆ ಹೇಳಲಿಲ್ಲ. ನಾವು ಮಾಡಿರೋ ಅರೇಂಜ್ಮೆಂಟು ನಿಮ್ಗೆ ಇಷ್ಟ ಆಯ್ತಾ? ನೀವು ಮಾಡಿದ ಅರೇಂಜ್ಮೆಂಟ್ ಅಂದಮೇಲೆ ಇಷ್ಟ ಆಗದೆ ಇರುತ್ತಾ? ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ಹೇಳಿರಿ ಬುಡಿ ಮಧುರ ಅವರೇ? ಅದೇನಿದ್ರು ದೂರದಲ್ಲಿರೋರ್ಗೆ ಹೇಳೋದು, ನಮ್ಮಿಬ್ಬರ ಮಧ್ಯೆ ಅದೆಲ್ಲ ಯಾಕ? ಏನು ನಿಮ್ಮ ಮಾತಿನ ಅರ್ಥ? ಬುಡಿ ಮಧುರ ಅವರೇ, ಅದನ್ನೆಲ್ಲ ಹೇಳೋಕೆ ನಾಚಿಕೆ ಆಯ್ತದೆ. ಮನ್ಮಥ, ನನ್ನ ಮನ್ಸಿಗೆ ಮನ್ಮಥನ ಬಾಣ ಬಿಟ್ಟು ಈಗ ನಾಚಿಕೆ ಅಂತೆ ನಾಚಿಕೆ. ಅಣ್ಣಪ್ಪನವ್ರು ಇರೋ ಪರಿಸ್ಥಿತಿಲಿ ಬರ್ತಡೇ ಮಾಡೋಕ್ಕಾಗಲ್ಲ. ಪಾಪ ಮಧುರ ಅವ್ರ ಆಸೆ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು. ಆ ಫೀಲಿಂಗಲ್ಲಿ ಕುಡಿತಾವನಿ. ಬಾವು, ಜಾನಿ ಅವ್ರು ಇಲ್ಲೇ ಮಲಗಿರ್ಲಿ. ಬನ್ನಿ, ನಾನು ನೀವು ಹೋಗ್ಬಿಟ್ಟು ಮಧುರವ್ರನ್ನ ಕರ್ಕೊಂಬರುಮಾ? ಪಾರು, ಆಚೆ ಎಷ್ಟು ಗಲಾಟೆ ನಡೀತಾ ಇತ್ತು ಅಂತ ಗೊತ್ತ ನಿನಗ? ಆಚೆಗೆ ಹೋದಳಂತೆ, ಸುಮ್ಮನಿರೋ. ಮೋಸ ಮಾಡಕ್ಕಾಗಲ್ಲ. ಮೋಸ ಮಾಡಕ್ಕಾಗಲ್ಲ. ನಾನು ಬಾಬೆ. ಪ್ರೇಮ್ ಅವ್ರ, ನೀವ? ಐ ಆಮ್ ಸೋ ಸಾರಿ. ನೀವೇ ಕಳ್ರ ಥರ ಬರ್ತಿದ್ದೀರಾ? ಬರ್ಡೇ ಪಾರ್ಟಿಗೆ ಬರೋಣ ಅನ್ಕೊಂಡ, ದೊಡ್ಡ ಗಲಾಟೆ. ಅದ್ರಲ್ಲಿ ಯಾವುದೋ ಒಂದು ಗ್ರೂಪು ಅಟ್ಟಿಸ್ಕೊಂಬಂಬಿಡದ. ಎದುರುಗಡೆ ಗೌಡ್ರ ಮನೆ ಕಿಟಕಿ ಬಾಕ್ಲು ಓಪನ್ ಇತ್ತು, ಎಗರ್ಕೊಂಬಂಬಿಟ್ಟೆ. ನೀವೇನಿಲ್ಲ? ನಂದು ಅದೇ ಕತೆ ಪ್ರೇಮ್ ಅವ್ರ. ಗಲಾಟೆಯಲ್ಲಿ ಸಿಕ್ಕಾಕೊಂಡು ಜಾನಿ ಆ ಮನೆಗೆ ಹೋದ್ರು, ನಾನು ಈ ಮನೆಗೆ ಬಂದ್ಬಿಟ್ಟೆ. ನೀವೇನು ಎದುರ್ಕೊಂಬಿಡಿ, ನಾನು ಇಳಿದೀನಿ. ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಥ್ಯಾಂಕ್ ಯು. ಪಾರ್ಟಿ ಯಾರು ಅರೇಂಜ್ ಮಾಡಿದ್ರು? ಇದೇನು ಪ್ರೇಮ್ ಅವರೇ ಹೀಗೆ ಕೇಳ್ತಿದ್ದೀರಾ? ಎಲ್ಲ ಅರೇಂಜ್ಮೆಂಟ್ಸ್ನ ಜಾನಿನೇ ಮಾಡಿದ್ದು. ಸುಮ್ಮನೆ ಇರಿ ಬಾಬೆ, ಇಷ್ಟೆಲ್ಲ ಖರ್ಚು ಮಾಡಿ ಪಾರ್ಟಿ ಮಾಡೋಕ್ಕೆ ಎಲ್ಲಿಂದ ದುಡ್ಡು ಬಂದ್ಬಿಡ್ತು? ಅವ್ನು ಕಾಲೇಜ್ ಡೇಸಿಂದನೂ ನಾಲಾಯಕ್ಕೆ. ಪ್ರೇಮ್ ಅವರೇ, ನನ್ನ ಮುಂದೆನೆ ಜಾನಿ ಬಗ್ಗೆ ಎಷ್ಟೊಂದು ಚೀಪಾಗಿ ಮಾತಾಡ್ತೀರಾ? ಮಧುರ ಬಾಬಿ, ಜಾನಿ ಎಂತ ಪಾಕಡ ಅಂದ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ. ಕಾಲೇಜ್ ಡೇಸಲ್ಲಿ ನಿಮಗೆ ಬುಟ್ಟಿಗೆ ಹಾಕೊಬೇಕಂದ್ಬಿಟ್ಟು ನನ್ನ ಹತ್ರನೇ ದುಡ್ಡು ಇಸ್ಕೊಂಡಿದ್ದ. ಏನು ನಿಮ್ಮ ಲ್ಯಾಂಗ್ವೇಜು? ಪಾಕಡ ಅಂತ ಬುಟ್ಟಿಗೆ ಹಾಕೊಳ್ಳೋದಂತೆ. ಮಧುರ ಬಾಬಿ, ಕಾಲೇಜ್ ಡೇಸಲ್ಲಿ ಜಾನಿ ನಿಮಗೆ ಗ್ರ್ಯಾಂಡ್ ಪಾರ್ಟಿ ಕೊಟ್ಟಿದ್ರು, ಜ್ಞಾಪನ ಇದೆಯಾ? ಹೌದು, ನೆನಪಿದೆ. ಏನಿವಾಗ? ಅಷ್ಟು ದೊಡ್ಡ ಪಾರ್ಟಿ ಮಾಡೋದಿಕ್ಕೆ ದುಡ್ಡು ಎಲ್ಲಿಂದ ಬಂತೇಳಿ?
ಅದಕ್ಕೆ 25,000 ನಾನೇ ಕೊಟ್ಟಿರೋದು. ಇದುವರೆಗೂ ವಾಪಸ್ ಕೊಟ್ಟಿಲ್ಲ, ಕೊಡ್ತಾನೆ ಅಂದ್ಬಿಟ್ಟು ಗ್ಯಾರಂಟಿ ಇಲ್ಲ. ಸುಮ್ಮನೆ ಏನನ್ನು ಸುಳ್ಳು ಹೇಳ್ಬೇಡಿ. ಜಾನಿ ಆ ರೀತಿ ಎಲ್ಲ ಮೋಸ ಮಾಡಲ್ಲ. ಮಧುರ ಬಾಬಿ, ನನ್ನ ಮೇಲೆ ಡೌಟ್ ಇದ್ರೆ ನೀವು ಫೋನ್ ಮಾಡಿ ಕೇಳಿ, ನಿಜನ ಸುಳ್ಳು ಅಂದ್ಬಿಟ್ಟು ನಿಮ್ಗೆ ಗೊತ್ತಾಗತ್ತೆ. ನೀವ್ ನನ್ನ ಬರ್ತ್ಡೇಗೆ ಬಂದ್ರಾ ಅಥವಾ ಜಾನಿ ಬಗ್ಗೆ ಫಿಟ್ಟಿಂಗ್ ಇಡಕ್ ಬಂದ್ರಾ? ಇದೇನ್ ಮಾತಾಡ್ತಾ ಇದ್ದೀರಾ ಬಾಬಿ? ನಿಜ ಹೇಳಿದ್ರೆ ಫಿಟ್ಟಿಂಗ್ ಅಂತ ಹೇಳ್ತೀರಾ. ಈ ಪಾರ್ಟಿಗೂ ಬೇರೆಯವ್ರ ಹತ್ರ ಸಾಲ ಮಾಡಿರ್ತಾರೆ, ಫೋನ್ ಮಾಡಿ ಕೇಳಿ ಬಾಬಿ. ಒಂದೇ ಸಮಯ ಜಾನಿ ಬಗ್ಗೆ ಇಷ್ಟೊಂದು ಕೆದ್ದಾಗ ಮಾತಾಡ್ತಿದ್ದೀರಲ್ಲ, ನೀವೊಬ್ಬ ಫ್ರೆಂಡಾ? ಮಧುರ ಬಾಬಿ, ನಿಮ್ಗೆ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೀವೇನಾದ್ರು ಹೀಗೆ ಬಿಟ್ರಿ ಸಾಲ ಎಲ್ಲ ನಿಮ್ಮ ತಲೆ ಮೇಲೆ ಬೀಳುತ್ತೆ. ನಾನೇನೋ ಒಂದು ಫ್ರೆಂಡು, ದುಡ್ಡು ಕೊಡ್ಲಿಲ್ಲ ಅಂದ್ರೂ ಸುಮ್ಮನೆ ಇರ್ತೀನಿ, ಆದರೆ ಸಾಲ ಕೊಟ್ಟಿರೋರು ಸುಮ್ಮನೆ ಇರ್ತಾರಾ? ಹಲೋ, ಹಾಂ, ಈ ಸಲ ಶ್ರೀಲಂಕಾ ಬೇಡ, ನ್ಯೂಜಿಲ್ಯಾಂಡ್ ನುಂಗಾಕ್ಬಿಡು. ಮ್ಯಾಚ್ ಫಿಕ್ಸಿಂಗ್ ಬಾಬಿ. ಪೋಲಿ ಪ್ರೇಮ. ಜಾನಿ ಫೋನ್ ಎಲ್ಲಿದೆ? ಹಲೋ ಜಾನಿ. ಮಧು ಡಾರ್ಲಿಂಗ್, ಹೆಂಗಿದ್ಯಮ್ಮ? ನಾನ್ ಚೆನ್ನಾಗಿದ್ದೀನಿ. ನೀವ್ ಏನ್ ಮಾಡ್ತಿದ್ದೀರಾ? ಕುಡಿತಾ ಇದೀನಮ್ಮ. ಕುಡಿತಾ ಇದ್ದೀರಾ? ಅಂದ್ರೆ ಪಾರ್ವರು ಸರ್ಬತ್ ಮಾಡಿದ್ರು, ಕುಡಿತಾ ಇದೀನಿ ಎಂದೆ. ಜಾನಿ, ನಿಮ್ ಫ್ರೆಂಡ್ ಪೋಲಿ ಪ್ರೇಮು ಈ ಮನೆಗ್ ಬಂದಿದ್ದಾನೆ. ಪ್ರೇಮ್ ಬಂದ್ಬಿಟ್ನಾ? ಅವನನ್ನು ನಾನೇ ಇನ್ವೈಟ್ ಮಾಡಿದ್ದೆ. ಇರ್ಲಿ ಬಿಡು. ಏನ್ ಬರ್ಲಿ ಬಿಡು, ಅವ್ನ್ ನಿಮ್ ಬಗ್ಗೆ ಏನೇನೋ ಹೇಳಿ ನನ್ ತಲೆ ತಿಂತಿದ್ದಾನೆ. ಅವನು ಮೊದಲಿಂದನೂ ಹಾಗೆ, ಸ್ವಲ್ಪ ಮಾತು ಜಾಸ್ತಿ. ನೀನೇನು ತಲೆ ಕೆಡಿಸ್ಕೋಬೇಡ, ಅವನ್ನ ಹಾಗೆ ಮ್ಯಾನೇಜ್ ಮಾಡ್ತಾರೋ ಬಂದ್ಬಿಡ್ತೀನಿ. ಓಕೆ, ಬಾಯ್, ಸಿ ಯು, ಗುಡ್ ನೈಟ್. ಜಾನಿ, ಹಲೋ ಜಾನಿ. ಇದು ಯಾರಪ್ಪ? ಹಲೋ ಹಲೋ, ಸೂತ್ರಿ ಮೇಡಮ್, ನಾ ಬಪ್ಪವರೆಗೂ ಕೇಕ್ ಕಟ್ ಮಾಡಬೇಡಿ ಅಕ್ಕ. ಇನ್ಸ್ಪೆಕ್ಟರ್, ನಾನ್ ನಿಮ್ನ ಪಾರ್ಟಿಗೆ ಇನ್ವೈಟ್ ಮಾಡಕ್ಕೆ ಫೋನ್ ಮಾಡಿಲ್ಲ. ಪಾರ್ಟಿ ನಡೀತಿದ್ರೆ ತಾನೆ ನಿಮ್ನ ಕರಿಯಕ್ಕೆ. ಎಂತಾಯ್ತು ಮರ್ರ? ಸಿಟಿಲಿ ಅಷ್ಟೊಂದು ಗಲಾಟೆ ಆಗಿ ಕರ್ಫ್ಯೂ ಜಾರಿಲಿದ್ರು ಏನೋ ಆಗದೆ ಇರೋ ತರ ಕೇಳ್ತಿದಿರಲ್ಲ. ನೀವೇನ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಿದ್ದೀರಾ ಅಥವಾ ಮನೇಲಿ ಆರಾಮಾಗಿ ಮಲ್ಕೊಂಡಿದ್ದೀರಾ? ಇಲ್ಲ ಸುಂದ್ರಿ ಮೇಡಮ್, ನಾನು ಆನ್ ಡ್ಯೂಟಿಯಲ್ಲಿ ಇದ್ದೆ. ನಿಮ್ಗೆ ಎಂತವ್ರು ತೊಂದರೆ ಯಾರು ಹೇಳಿ, ನಾನು ಈಗಲೇ ಬರ್ತೆ. ಜಾನಿ, ಗೌಡ್ರು, ಪಾರು ನಮ್ಮನೇಲಿ ಸೇರ್ಕೊಂಡಿದ್ದಾರೆ. ನಾನು ಗೌಡ್ರ ಮನೇಲಿ ಸಿಕ್ಕಾಕೊಂಡಿದ್ದೀನಿ. ಹೇಗಾದ್ರೂ ಮಾಡಿ ನನ್ನ ಮನೆ ಕರ್ಕೊಂಡು ಹೋಗ್ಬಿಡ್ತೀರಾ? ಎಂತ ನಿಮ್ಮ ಮನೇಲಿ ಅವ್ರು 3 ಜನ ಎಂತ ಮಾಡ್ತಿದ್ರು ಮರ್ರ? ಇವತ್ತು ಬರ್ತ್ಡೇ ನಿಮ್ದಲ್ದ, ನೀವೆಲ್ಲಿದ್ರಿ? ನಾ ಹೇಳ್ದೆ ತಾನೆ ಗೌಡ್ರ ಮನೇಲಿ ಸಿಕ್ಕಾಕೊಂಡಿದ್ದೀನಿ ಅಂತ. ಅಲ್ಲಿ ನೀವು ಒಬ್ಬರೇ ಇದ್ರೆ ಮರ್ರ? ಇಲ್ಲ, ಒಂದ್ ಹೆಗ್ಣನು ಸೇರ್ಕೊಂಡಿದೆ. ಸುಂದ್ರಿ ಮೇಡಮ್, ನೀವೆಂತ ಟೆನ್ಷನ್ ಮಾಡಬೇಡಿ ಮರ್ರ, ನಾನು ಈಗಲೇ ಬರ್ತೆ. ಅಡಿಲ್ಲ ಇರ್ತೆ. ಮಧುರ ಬಾಬಿ, ಯಾಕೆ ಟೆನ್ಷನ್ ತಗೋತೀರಾ? ಸ್ವಲ್ಪ ಕೂಲ್ ಆಗಿರಿ. ಏನ್ ಕೂಲ್ ಆಗಿರೋದು ನಿಮ್ ತಲೆ? ಏನೇನೋ ಹೇಳಿ ನನ್ನ ತಲೆ ಕೆಡಿಸಿ ಈ ಕೂಲ್ ಆಗಿರಿ ಅಂದ್ರೆ ಹೇಗಿರಕ್ಕಾಗುತ್ತೆ? ಟೈಮ್ ಬೇರೆ ಆಗ್ತದೆ. ನಾನು ಇದೀನಲ್ವಾ, ನೀವು ಕೇಕ್ ಕಟ್ ಮಾಡಿ ಪಾರ್ಟಿ ಎಂಜಾಯ್ ಮಾಡೋಣ. ಆಮೇಲೆ ಅವ್ರು ಬೇಕಂದ್ರೆ ಜಾಯ್ನ್ ಆಗ್ತಾರೆ. ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನನ್ನ ಬರ್ತ್ಡೇ ಅಂತ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿರೋ ಜಾನಿನ್ ಬಿಟ್ಟು ಕೇಕ್ ಕಟ್ ಮಾಡಿದ್ರೆ ಸರಿ ಇರತ್ತಾ? ಮಧುರ ಬಾಬಿ, ಕರ್ಫ್ಯೂ ನಾಳೆ ಬೆಳಿಗ್ಗೆವರೆಗೂ ಇರುತ್ತೆ, ಆಚೆ ಯಾರು ಬರೋಕ್ಕಾಗಲ್ಲ. ನೀವು ಹೀಗೆ ಕೂತ್ಕೊಂಡಿದ್ರೆ ನಿಮ್ಮ ಬರ್ತ್ಡೇ ಡೇಟ್ ಮುಗಿದು ನೆಕ್ಸ್ಟ್ ಡೇಟ್ ಬಂದ್ಬಿಡುತ್ತೆ. ಆಮೇಲೆ ಜಾನಿ ಮಾಡಿದೆಲ್ಲ ವೇಸ್ಟ್ ಆಗ್ಬಿಡುತ್ತೆ. ನಿಮ್ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವಾ? ಯಾವಾಗ ನೋಡಿದ್ರು ನೆಗೆಟಿವ್ ಆಗಿ ಮಾತಾಡ್ತಿರಲ್ಲ. ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೊಳ್ಳಿ. ಈ ಟೆನ್ಷನ್ ಅಲ್ಲಿ ಜಾನಿಗೆ ಫೋನ್ ಮಾಡೋದೇ ಮರ್ತೋದೆ. ಈ ಟೈಮಲ್ಲಿ ಕಾಲು ಕನೆಕ್ಟ್ ಆಗ್ತಿಲ್ವಲ್ಲಪ್ಪ. ಮಧುರ ಬಾಬಿ, ಹೊರಗಡೆ ಕರ್ಫ್ಯೂ ಇದೆಯಲ್ಲ, ಅದಕ್ಕೆ ನೆಟ್ವರ್ಕ್ ಜಾಮ್ ಆಗಿದೆ ಬಿಡಿ. ನಿಮ್ಗೆ ಏನಾದ್ರೂ ಬುದ್ಧಿ ಇದೆಯಾ? ನೆಟ್ವರ್ಕ್ ಜಾಮ್ ಆಗಕ್ಕೂ ಕರ್ಫ್ಯೂ ಹಾಕಿರೋದಕ್ಕೂ ಏನ್ ಸಂಬಂಧ? ನೀವೀಗ ಸೈಲೆಂಟ್ ಆಗಿಲ್ಲ ಅಂದ್ರೆ ಮಾತಾಡಕ್ ಬಾಯೇ ಇರಬಾರ್ದು. ಹೋಗ್ ಮಾಡ್ಬಿಡ್ತೀನಿ. ಯಾರಿಲ್ಲ, ಬಾಂಡ ಹೋಗುವ. ಬೇಡ ಕಣ ರಾಕಿ, ಅವ್ರು ಬರ್ತಾಡಕ್ ಹೋಗೋ ಆಸೆಲಿ ನಮ್ ತಿಥಿ ಊಟ ಹಾಕೋ ಪರಿಸ್ಥಿತಿ ಬಂದ್ಬಿಟ್ಟದು. ಗೌಡ್ರೆ, ನೀವ್ ಯಾವ್ದೋ ಕೊಲೆ ಮಾಡ್ಬಿಟ್ಟಿದ್ರಿ ಅಂತ ಪೊಲೀಸವರು ನಿಮ್ನ ತರ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರು. ನನಗ್ ಲೆಕ್ಕ ಹಾಕಕ್ ಬರ್ತಿಲ್ಲ ಅಂದಳಿ ನಿಮ್ಮನ್ನ ಕರ್ಕೊಂಡು ಹೋಗಕ್ ಬಂದದ್ದಲ್ಲ, ನಿಮ್ಮ ಸೊಕ್ಕು 3 ಕರ್ಕೊಂಡು ಹೋಗಕ್ ಬಂದದ್ದು. ಈ ಕೇಸ್ಗೆ 2-3 ದಿನ ಜೈಲಲ್ಲಿ ಇಟ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ವಾ? ಆಂಟಿ, ಬರೀ 2-3 ದಿನ ಅಲ್ಲ, 7 ವರ್ಷ ಆದ್ರೂ ಆಚೆ ಬರಲ್ಲ.